ನಮಸ್ಕಾರ ಸ್ನೇಹಿತರೆ, ನನ್ನ ಸ್ಟಡಿ ವಿತ್ ಶಂಕರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿನ್ನೆಯ ತರಗತಿಯಲ್ಲಿ ವಿಜಯನಗರ ಸಾಮ್ರಾಜ್ಯದ ಪ್ರಶ್ನೋತ್ತರಗಳ ರೂಪದಲ್ಲಿ ಚರ್ಚಿಸಿದ್ವಿ. ಇವತ್ತಿನ ದಿನ ಅದರ ಮುಂದುವರಿದ ಭಾಗವನ್ನು ಪ್ರಶ್ನೆಗಳ ರೂಪದಲ್ಲಿ ವಿವರಣಾತ್ಮಕವಾಗಿ ತಿಳಿದುಕೊಳ್ಳೋಣ ಸ್ನೇಹಿತರೆ. ಬನ್ನಿ ಕ್ವಶನನ್ನು ನೋಡೋಣ ಸ್ನೇಹಿತರೆ. ವಿಜಯನಗರ ಸಾಮ್ರಾಜ್ಯದ ಕೊನೆಯ ರಾಜವಂಶ ಯಾವುದು? ವಿಜಯನಗರ ಸಾಮ್ರಾಜ್ಯದ ಕೊನೆಯ ರಾಜವಂಶ ಯಾವುದು ಸ್ನೇಹಿತರೆ? ಆಪ್ಷನ್ ಎ ಸಂಗಮ, ಆಪ್ಷನ್ ಬಿ ತುಳುವ, ಆಪ್ಷನ್ ಸಿ ಸಾಳುವ, ಆಪ್ಷನ್ ಡಿ ಅರವೀಡು. ಸ್ನೇಹಿತರೆ, ಈ ಒಂದು ಪ್ರಶ್ನೆ SSC CGL 2019ರಲ್ಲಿ ಈ ಪ್ರಶ್ನೆ ಬಂದಿತ್ತು ಸ್ನೇಹಿತರೆ. ಇದರ ಉತ್ತರ ಅರವೀಡು. ಸ್ನೇಹಿತರೆ, ಅರವೀಡು ವಂಶವು ವಿಜಯನಗರ ಸಾಮ್ರಾಜ್ಯದ ಕೊನೆಯ ರಾಜವಂಶವಾಗಿದೆ. 1542ರಿಂದ 1646ರವರೆಗೆ, ಅಂದರೆ ತಾಳಿಕೋಟೆಯ ಕದನದ ನಂತರ ಈ ವಂಶದವರು, ಅರವೀಡು ವಂಶದವರು ಪೆನುಗೊಂಡಕ್ಕೆ ಹೋಗ್ತಾರೆ, ನಂತರ ಚಂದ್ರಗಿರಿಗೆ ಹೋಗ್ತಾರೆ. ಅಲ್ಲಿ ರಾಜಧಾನಿಯನ್ನು ಮಾಡ್ಕೊಂಡು ಸ್ವಲ್ಪ ಕಾಲ ಆಡಳಿತವನ್ನು ಮಾಡ್ತಾರೆ ಸ್ನೇಹಿತರೆ. ಈ ಅರವೀಡು ವಂಶದ ಕೊನೆಯ ದೊರೆ ಯಾರಂದರೆ ಶ್ರೀರಂಗ. ಅರವೀಡು ವಂಶದ ಕೊನೆಯ ದೊರೆ ಯಾರು ಅಂದರೆ ಮೂರನೇ ಶ್ರೀರಂಗ. ಯಾರು? ಮೂರನೇ ಶ್ರೀರಂಗ. ಸ್ನೇಹಿತರೆ, ಸುಮಾರು 4 ರಾಜಮನೆತನಗಳು ವಿಜಯನಗರ ಸಾಮ್ರಾಜ್ಯವನ್ನು ಆಡಳಿತ ಮಾಡ್ತವೆ. ಅದರಲ್ಲಿ ಫಸ್ಟ್ನೇದಾಗಿ ಸಂಗಮ, ನೆಕ್ಸ್ಟು ಸಾಳುವ, ತುಳುವ, ಅರವೀಡು. ಸ್ನೇಹಿತರೆ, ಸಂಗಮ ವಂಶ 1336ರಿಂದ 1485ರವರೆಗೆ ಆಡಳಿತವನ್ನು ಮಾಡ್ತದೆ ಸ್ನೇಹಿತರೆ. ಇನ್ನು ಸಾಳುವ ವಂಶ 1485ರಿಂದ 1505ರವರೆಗೆ ಆಡಳಿತವನ್ನು ನಡೆಸ್ತದೆ. ನೆಕ್ಸ್ಟ್ ತುಳುವ ವಂಶ 1505ರಿಂದ 1570ರವರೆಗೆ ಆಡಳಿತವನ್ನು ಮಾಡ್ತದೆ. ನೆಕ್ಸ್ಟು ಅರವೀಡು ವಂಶ 1570ರಿಂದ 1646ರವರೆಗೆ ಆಡಳಿತವನ್ನು ಮಾಡುತ್ತದೆ ಸ್ನೇಹಿತರೆ. ಇದರ ಸಂಗಮ ವಂಶದ ಮೊಟ್ಟ ಮೊದಲ ರಾಜ ಯಾರಂದರೆ ಹರಿಹರ, 1ನೇ ಹರಿಹರ. ಇನ್ನು ಕೊನೆಯ ದೊರೆ ಯಾರಂದರೆ ಮೂರನೇ ಶ್ರೀರಂಗ ಸ್ನೇಹಿತರೆ, ಮೂರನೇ ಶ್ರೀರಂಗ. ಓಕೆ ಸ್ನೇಹಿತರೆ, ಸುಮಾರು 2 ಶತಮಾನಗಳ ಕಾಲ ಈ ವಿಜಯನಗರ ಸಾಮ್ರಾಜ್ಯವನ್ನು 4 ರಾಜಮನೆತನಗಳು ಆಡಳಿತವನ್ನು ಮಾಡ್ತವೆ ಸ್ನೇಹಿತರೆ. ಓಕೆ ಸ್ನೇಹಿತರೆ, ನೆಕ್ಸ್ಟ್ ಕ್ವಶನ್ ಸ್ನೇಹಿತರೆ. ಕೃಷ್ಣದೇವರಾಯನು ಸಿಂಹಾಸನವನ್ನೇರಿದ ವರ್ಷ ಯಾವುದು? ಕೃಷ್ಣದೇವರಾಯನು ಸಿಂಹಾಸನವನ್ನೇರಿದ ವರ್ಷ ಯಾವುದು ಸ್ನೇಹಿತರೆ? ಆಪ್ಷನ್ ಹೇಳ್ತೀನಿ. ಆಪ್ಷನ್ ಎ 1485, ಆಪ್ಷನ್ ಬಿ 1509, ಆಪ್ಷನ್ ಸಿ 1520, ಆಪ್ಷನ್ ಡಿ 1542. ಸ್ನೇಹಿತರೆ, ಈ ಪ್ರಶ್ನೆ KPSC ಗ್ರೂಪ್ ಸಿ 2020ರಲ್ಲಿ ಬಂದಿತ್ತು. SSC ಪರೀಕ್ಷೆಯಲ್ಲಿ 2018ರಲ್ಲಿ ಈ ಪ್ರಶ್ನೆ ಬಂದಿತ್ತು ಸ್ನೇಹಿತರೆ. ಇದರ ಉತ್ತರ 1509 ಇದರ ಸರಿಯಾದ ಉತ್ತರ ಸ್ನೇಹಿತರೆ. ಶ್ರೀಕೃಷ್ಣದೇವರಾಯನು ಬಹಳ ಪ್ರಸಿದ್ಧ ರಾಜನಾಗಿದ್ದ. 1509ರಲ್ಲಿ ಈ ವಿಜಯನಗರ ಸಾಮ್ರಾಜ್ಯದ ಸಿಂಹಾಸನವನ್ನು ಏರ್ತಾನೆ. 1529ರವರೆಗೆ ಆಡಳಿತವನ್ನು ಮಾಡ್ತಾನೆ ಸ್ನೇಹಿತರೆ. 1509ರಿಂದ 1529ರವರೆಗೆ ಶ್ರೀಕೃಷ್ಣದೇವರಾಯನು ಆಡಳಿತವನ್ನು ಮಾಡ್ತಾನೆ ಸ್ನೇಹಿತರೆ. ತುಳುವ ವಂಶದಲ್ಲಿಯ ಅತ್ಯಂತ ಪ್ರಸಿದ್ಧ ದೊರೆ. ತುಳುವ ವಂಶದ ಅತ್ಯಂತ ಪ್ರಸಿದ್ಧ ದೊರೆ. ಈತನ ಸಾಮ್ರಾಜ್ಯದಲ್ಲಿ ಭಾಳಷ್ಟು ಅಭಿವೃದ್ಧಿ ಕೆಲಸಗಳಾಗಿದ್ವು. ಮತ್ತು ಕಲೆ ಮತ್ತು ಸಾಹಿತ್ಯ ಕ್ಷೇತ್ರಗಳಲ್ಲಿ ಭಾಳಷ್ಟು ಮುಂದುವರಿದಂತಹ ಒಂದು ಯುಗವಾಗಿತ್ತು ಸ್ನೇಹಿತರೆ. ಇನ್ನು ನೆಕ್ಸ್ಟು ಕೃಷ್ಣದೇವರಾಯನ ಬಿರುದುಗಳಲ್ಲಿ ಇದರಲ್ಲಿ ಒಂದಲ್ಲದ್ದು ಯಾವುದು? ಇದರಲ್ಲಿ ಈ ಕೆಳಗಿನ ಪ್ರಶ್ನೆ ಏನಿದೆ ಅಂದರೆ ಕೃಷ್ಣದೇವರಾಯನ ಬಿರುದುಗಳಲ್ಲಿ ಒಂದಲ್ಲದ್ದು ಯಾವುದು? ಇದರಲ್ಲಿ ಯಾವುದು ಕೃಷ್ಣದೇವರಾಯನ ಬಿರುದಲ್ಲ ಸ್ನೇಹಿತರೆ? ಆಪ್ಷನ್ ಎ ಕನ್ನಡ ರಾಜ್ಯ ರಮಾರಮಣ, ಆಪ್ಷನ್ ಬಿ ಆಂಧ್ರ ಭೋಜ, ಆಪ್ಷನ್ ಸಿ
ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ. ಆಪ್ಷನ್ ಡಿ ಗಜಬೇಂಟೇಕಾರ. ಸ್ನೇಹಿತರೆ, ಇದು UPSC 2014ರಲ್ಲಿ ಬಂದಿತ್ತು ಮತ್ತು KA ನಡೆಸುವ ಪರೀಕ್ಷೆಯಲ್ಲಿ ಇದು ಪ್ರಶ್ನೆಯಾಗಿತ್ತು ಸ್ನೇಹಿತರೆ. ಉತ್ತರ ಏನಂದ್ರೆ ಗಜಬೇಂಟೇಕಾರ. ಆಪ್ಷನ್ ಡಿ ಗಜಬೇಂಟೇಕಾರ ಕೃಷ್ಣದೇವರಾಯನ ಇದು ಬಿರುದಲ್ಲ. ಈ ಮೇಲಿನ 3 ಯಾವುದಂದರೆ ಕನ್ನಡ ರಾಜ್ಯ ರಮಾರಮಣ, ಆಂಧ್ರ ಭೋಜ, ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ. ಈ 3 ಬಿರುದುಗಳು ಶ್ರೀಕೃಷ್ಣದೇವರಾಯನ ಬಿರುದುಗಳಾಗಿದ್ವು. ಗಜಬೇಂಟೇಕಾರ ಯಾರ ಬಿರುದಂದ್ರೆ ಇಮ್ಮಡಿ ದೇವರಾಯನ್ ಅಥವಾ ಪ್ರೌಢ ದೇವರಾಯ ಅಂತ ಕರೀತಾರೆ. ಎರಡನೇ ದೇವರಾಯನ ಇನ್ನೊಂದು ಹೆಸರು ಏನಪ್ಪ ಅಂದರೆ ಪ್ರೌಢ ದೇವರಾಯ. ಈತನ ಇನ್ನೊಂದು ಹೆಸರು. ಈತನಿಗೆ ಗಜಬೇಂಟೇಕಾರ ಎಂಬ ಬಿರುದಿತ್ತು ಸ್ನೇಹಿತರೆ. ಓಕೆ ಸ್ನೇಹಿತರೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ವಿಜಯನಗರ ಸಾಮ್ರಾಜ್ಯದ ವಾಸ್ತುಶಿಲ್ಪ ಶೈಲಿಯನ್ನು ಯಾವ ಹೆಸರಿನಿಂದ ಕರೆಯಲಾಗುತ್ತದೆ? ಇನ್ನೊಂದು ಸರಿ ಕ್ವಶನ್ ರಿಪೀಟ್ ಮಾಡ್ತೀನಿ ಸ್ನೇಹಿತರೆ. ವಿಜಯನಗರ ಸಾಮ್ರಾಜ್ಯದ ವಾಸ್ತುಶಿಲ್ಪ ಶೈಲಿಯನ್ನು ಯಾವ ಹೆಸರಿನಿಂದ ಕರೆಯಲಾಗುತ್ತದೆ? ಆಪ್ಷನ್ ಎ ದ್ರಾವಿಡ ಶೈಲಿ, ಆಪ್ಷನ್ ಬಿ ನಾಗರ ಶೈಲಿ, ಆಪ್ಷನ್ ಸಿ ವೇಸರ ಶೈಲಿ, ಆಪ್ಷನ್ ಡಿ ಪ್ರೊವೆನ್ಕಾಲ ಶೈಲಿ. ಓಕೆ, ಇದರ ಸರಿಯಾದ ಉತ್ತರ ವೇಸರ ಶೈಲಿ. ವಿಜಯನಗರ ಸಾಮ್ರಾಜ್ಯದಲ್ಲಿ ವಾಸ್ತುಶಿಲ್ಪ ಶೈಲಿಯನ್ನು ವೇಸರ ಅಥವಾ ದೇವಾಲಯ ಶೈಲಿ ಅಂತ ಕರಿತಾಯಿದ್ರು. ಇದು ದ್ರಾವಿಡ ಮತ್ತು ನಾಗರ ಶೈಲಿಗಳ ಸಮ್ಮಿಲನವಾಗಿದೆ ಸ್ನೇಹಿತರೆ. ಇದು ದ್ರಾವಿಡ ಮತ್ತು ನಾಗರ ಶೈಲಿಗಳ ಸಮ್ಮಿಲನವಾಗಿದೆ. ಈ ಶೈಲಿಯ ವೈಶಿಷ್ಟ್ಯ ಏನಂದರೆ ಸ್ನೇಹಿತರೆ, ಕಂಬಗಳ ಮೇಲಿನ ಕೆತ್ತನೆ. ಅದ್ಭುತವಾಗಿ ಕಂಬಗಳ ಮೇಲಿನ ಕೆತ್ತನೆಯನ್ನು ಮಾಡ್ತಾರೆ. ಕಲ್ಯಾಣ ಮಂಟಪ, ರಥಗಳು ಮತ್ತು ನವರಂಗ ಎಂಬ ಭಾಳಷ್ಟು ಉತ್ಕೃಷ್ಟ ಶೈಲಿಯ ಕೆತ್ತನೆಯನ್ನು ಈ ವಿಜಯನಗರ ಸಾಮ್ರಾಜ್ಯದ ವೇಸರ ಶೈಲಿಯಲ್ಲಿ ಬಳಸಿಕೊಂಡು ಭಾಳಷ್ಟು ದೇವಾಲಯಗಳನ್ನು, ವಾಸ್ತುಶಿಲ್ಪ ಶೈಲಿಯನ್ನು ಭಾಳಷ್ಟು ಅಭಿವೃದ್ಧಿಯನ್ನು ಮಾಡಿರ್ತಾರೆ ಸ್ನೇಹಿತರೆ. ಇನ್ನು ಮುಂದಿನ ಪ್ರಶ್ನೆ, ಕೃಷ್ಣದೇವರಾಯನು ತನ್ನ ಆಳ್ವಿಕೆಯಲ್ಲಿ ಯಾವ ಪ್ರಸಿದ್ಧ ಕಟ್ಟಡವನ್ನು ನಿರ್ಮಿಸಿದನು? ಆಪ್ಷನ್ ಎ ವಿರೂಪಾಕ್ಷ ದೇವಾಲಯ, ಆಪ್ಷನ್ ಬಿ ವಿಠ್ಠಲ ದೇವಾಲಯ, ಆಪ್ಷನ್ ಸಿ ಹಜಾರರಾಮ ದೇವಾಲಯ, ಆಪ್ಷನ್ ಡಿ ಚಂದ್ರಗಿರಿಯ ಕೋಟೆ. ಸ್ನೇಹಿತರೆ, ಈ ಪ್ರಶ್ನೆ SSC 2021ರಲ್ಲಿ ಬಂದಿತ್ತು. KA ನಡೆಸುವ ಪರೀಕ್ಷೆ 2024ರಲ್ಲಿ ಈ ಒಂದು ಪ್ರಶ್ನೆ ಬಂದಿತ್ತು ಸ್ನೇಹಿತರೆ. ಇದರ ಸರಿಯಾದ ಉತ್ತರ ಆಪ್ಷನ್ ಸಿ ಹಜಾರರಾಮ ದೇವಾಲಯ. ಯಾವುದು? ಹಜಾರರಾಮ ದೇವಾಲಯ. ಇದು ಶ್ರೀಕೃಷ್ಣದೇವರಾಯನು ತನ್ನ ಆಳ್ವಿಕೆಯಲ್ಲಿ ಕಟ್ಟಿಸಿದ ಪ್ರಸಿದ್ಧ ಕಟ್ಟಡವಾಗಿದೆ ಸ್ನೇಹಿತರೆ. ವಿಜಯ ವಿಠ್ಠಲ ದೇವಾಲಯ ಕೂಡ ಕೃಷ್ಣದೇವರಾಯನ ಕಾಲದಲ್ಲೇ ನಿರ್ಮಿಸಲಾಯಿತಾದರೂ ಅದು ಮುಖ್ಯವಾಗಿ ಆತನ ಆಶ್ರಯದಲ್ಲೇ ಪೂರ್ಣಗೊಂಡಿರ್ತದೆ. ಇನ್ನು ವಿರೂಪಾಕ್ಷ ದೇವಾಲಯ ವಿಜಯನಗರ ಸಾಮ್ರಾಜ್ಯದ ಪೂರ್ವದಲ್ಲೇ ಇದು ಇತ್ತು ಸ್ನೇಹಿತರೆ. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ. ಹದಿಬದೆಯ ಧರ್ಮ ಎಂಬ ಗ್ರಂಥದ ಕರ್ತೃ ಯಾರು? ಆಪ್ಷನ್ ಎ ಅಕ್ಕ ಮಹಾದೇವಿ, ಆಪ್ಷನ್ ಬಿ ಸಂಚಿ ಹೊನ್ನಮ್ಮ, ಆಪ್ಷನ್ ಸಿ ಗಂಗಾದೇವಿ, ಆಪ್ಷನ್ ಡಿ ಲಕ್ಕಮ್ಮ. ಸ್ನೇಹಿತರೆ, ಇದು KPSC 2018ರಲ್ಲಿ ಬಂದಿತ್ತು. ಸೆಕೆಂಡ್ PUC 2021ರಲ್ಲಿ ಕೂಡ ಈ ಪ್ರಶ್ನೆ ಬಂದಿತ್ತು ಸ್ನೇಹಿತರೆ. ಸಂಚಿ ಹೊನ್ನಮ್ಮ. ಇದರ ಆನ್ಸರ್ ಏನಪ್ಪ ಅಂದರೆ ಸಂಚಿ ಹೊನ್ನಮ್ಮ. ಈ ಹದಿಬದೆಯ ಧರ್ಮ ಎಂಬ ಗ್ರಂಥದ ಕರ್ತೃ ಯಾರಂದರೆ ಸಂಚಿ ಹೊನ್ನಮ್ಮ. ಇದೊಂದು ನೀತಿ ಬೋಧಕ ಗ್ರಂಥವಾಗಿದೆ ಸ್ನೇಹಿತರೆ. ಇದು ಮಹಿಳೆಯರಿಗೆ ನೀತಿ ಮತ್ತು ಆಚಾರ ವಿಚಾರಗಳನ್ನು ಬೋಧಿಸುವಂತಹ ಕೃತಿಯಾಗಿದೆ ಸ್ನೇಹಿತರೆ. ಇದು ಮಹಿಳೆಯರಿಗೆ ನೀತಿ ಮತ್ತು ಆಚಾರ ವಿಚಾರಗಳನ್ನು ಬೋಧಿಸುವಂತಹ ಕೃತಿ ಯಾವುದಂದ್ರೆ ಹದಿಬದೆಯ ಧರ್ಮ. ಸ್ನೇಹಿತರೆ, ಮುಂದಿನ ಪ್ರಶ್ನೆ, ಈ ಕೆಳಗಿನವರಲ್ಲಿ ಯಾರು ವಿಜಯನಗರಕ್ಕೆ ಭೇಟಿ ನೀಡಿದ ವಿದೇಶಿ ಪ್ರವಾಸಿಯಲ್ಲ? ಆಪ್ಷನ್ ಎ ಡೊಮಿಂಗೋ ಪೇಸ್, ಆಪ್ಷನ್ ಬಿ ನಿಕೋಲೋ ಡಿ ಕೌಂಟಿ, ಆಪ್ಷನ್ ಸಿ ಅಬ್ದುಲ್ ರಜಾಕ್, ಆಪ್ಷನ್ ಡಿ ಪಾಹಿಯಾನ್. ಇದು ಕೂಡ ಭಾಳಷ್ಟು ಸರಳವಾದ ಪ್ರಶ್ನೆಯಾಗಿದೆ ಸ್ನೇಹಿತರೆ. ಇದರ ಉತ್ತರ ಪಾಹಿಯಾನ್.
ಈ ಪಾಹಿಯಾನ್ ಈತ ಚೀನಿ ಪ್ರವಾಸಿಗ. ಈತ ಗುಪ್ತರ ಕಾಲದಲ್ಲಿ ಸುಮಾರು 5ನೇ ಶತಮಾನಕ್ಕೆ ಭಾರತಕ್ಕೆ ಭೇಟಿ ಕೊಟ್ಟಿರ್ತಾನೆ. ಇನ್ನು ಸ್ನೇಹಿತರೆ ಡಮುಂಗ ಪಯಾಸ್ ಈತ ಯಾರ ಕಾಲದಲ್ಲಿ ವಿಜಯನಗರ ಸಾಮ್ರಾಜ್ಯವನ್ನು ಭೇಟಿ ನೀಡಿದ ಅಂದರೆ ಕೃಷ್ಣದೇವರಾಯನ ಕಾಲದಲ್ಲಿ. ಕೃಷ್ಣದೇವರಾಯನ ಕಾಲದಲ್ಲಿ ಡಮುಂಗ ಪಯಾಸ್ ಈತ ಭೇಟಿಯನ್ನು ಕೊಟ್ಟಿರ್ತಾನೆ. ನಿಕೋಲೋ ಡಿ ಕೌಂಟಿ ಈತ 1ನೇ ದೇವರಾಯನ ಕಾಲಕ್ಕೆ ಭೇಟಿಯನ್ನು ಕೊಟ್ಟಿರ್ತಾನೆ. 1ನೇ ದೇವರಾಯನ ಕಾಲಕ್ಕೆ ನಿಕೋಲೋ ಡಿ ಕೌಂಟಿ ವಿಜಯನಗರವನ್ನು ಸಂದರ್ಶಿಸ್ತಾನೆ. ಇನ್ನು ಅಬ್ದುಲ್ ರಜಾಕ್ ಈತ 2ನೇ ದೇವರಾಯನ ಕಾಲದಲ್ಲಿ ವಿಜಯನಗರ ಸಾಮ್ರಾಜ್ಯಕ್ಕೆ ಭೇಟಿಯನ್ನು ಕೊಟ್ಟಿರ್ತಾನೆ ಸ್ನೇಹಿತರೆ. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ. ಈ ಒಂದು ಪ್ರಶ್ನೆ ವಿಜಯನಗರ ಸಾಮ್ರಾಜ್ಯದ ಪ್ರಶ್ನೆ ಅಲ್ಲ ಇದು, ಆದರೂ ಅದರ ರಿಲೇಟೆಡ್ ಆದಂತಹ ಒಂದು ಪ್ರಶ್ನೆಯಾಗಿದೆ ಸ್ನೇಹಿತರೆ. ನವಕೋಟಿ ನಾರಾಯಣ ಎಂಬ ಬಿರುದು ಯಾರಿಗೆ ಸೇರಿದೆ? ನವಕೋಟಿ ನಾರಾಯಣ ಎಂಬ ಬಿರುದು ಯಾರಿಗೆ ಸೇರಿದೆ? ಆಪ್ಷನ್ ಎ ಕೃಷ್ಣದೇವರಾಯ, ಆಪ್ಷನ್ ಬಿ ಚಿಕ್ಕದೇವರಾಜ ಒಡೆಯರ್, ಆಪ್ಷನ್ ಸಿ ರಾಜ ಒಡೆಯರ್, ಆಪ್ಷನ್ ಡಿ ಇಮ್ಮಡಿ ದೇವರಾಯ. ಈ ಒಂದು ಪ್ರಶ್ನೆ ವಿಜಯನಗರ ಸಾಮ್ರಾಜ್ಯದ ಒಂದು ಸಂಬಂಧಿತ ಪ್ರಶ್ನೆಯಲ್ಲ ಇದು. ಈ ಪ್ರಶ್ನೆ ಮೈಸೂರು ಒಡೆಯರ್ ಸಾಮ್ರಾಜ್ಯಕ್ಕೆ ಸೇರಿದಂತಹ ಒಂದು ಪ್ರಶ್ನೆ, ಆದರೂ ಇದಕ್ಕೆ ರಿಲೇಟೆಡ್ ಆಗಿ ತಗೊಂಡಿದ್ದೀವಿ ಸ್ನೇಹಿತರೆ. ಇದರ ಉತ್ತರ ಚಿಕ್ಕದೇವರಾಜ ಒಡೆಯರ್. ಇವರಿಗಿದ್ದಂತಹ ಬಿರುದು ನವಕೋಟಿ ನಾರಾಯಣ ಎಂಬ ಬಿರುದಿತ್ತು ಸ್ನೇಹಿತರೆ. ಓಕೆ, ಮುಂದಿನ ಪ್ರಶ್ನೆ. ಕನ್ನಡದ ಪ್ರಥಮ ನಾಟಕ ಮಿತ್ರಾವಿಂದ ಗೋವಿಂದದ ಕರ್ತೃ ಯಾರು? ಕನ್ನಡದ ಪ್ರಥಮ ನಾಟಕ ಮಿತ್ರಾವಿಂದ ಗೋವಿಂದದ ಕರ್ತೃ ಯಾರು? ಆಪ್ಷನ್ ಎ ಪಂಪ, ಆಪ್ಷನ್ ಬಿ ರನ್ನ, ಆಪ್ಷನ್ ಸಿ ಕೃಷ್ಣದೇವರಾಯ, ಆಪ್ಷನ್ ಡಿ ಸಿಂಗಾರಾರ್ಯ. ಇದು KPSC FDA 2016ರಲ್ಲಿ ಈ ಒಂದು ಪ್ರಶ್ನೆ ಬಂದಿತ್ತು ಸ್ನೇಹಿತರೆ. ಇದರ ಸರಿಯಾದ ಉತ್ತರ ಸಿಂಗಾರಾರ್ಯ. ಕನ್ನಡದ ಪ್ರಥಮ ನಾಟಕ ಯಾವುದಪ್ಪ ಅಂದರೆ ಮಿತ್ರಾವಿಂದ ಗೋವಿಂದ. ಇದನ್ನು ರಚಿಸಿದಂತಹ ಕವಿ ಯಾರಂದರೆ ಸಿಂಗಾರಾರ್ಯ ಕವಿ. ಈತ ಈ ಸಿಂಗಾರಾರ್ಯ ಎಂಬ ಕವಿ ಮಿತ್ರಾವಿಂದ ಗೋವಿಂದ ಎಂಬ ಕೃತಿಯನ್ನು ರಚಿಸ್ತಾನೆ. ಇದು ಸಂಸ್ಕೃತದ ರತ್ನಾವಳಿ ಎಂಬ ಗ್ರಂಥದ ಅನುವಾದವೇ ಈ ಮಿತ್ರಾವಿಂದ ಗೋವಿಂದ ಸ್ನೇಹಿತರೆ. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ. ವಿಜಯನಗರ ಸಾಮ್ರಾಜ್ಯದ ನಾಣ್ಯಗಳ ಮುಖ್ಯ ಲೋಹ ಯಾವುದು? ವಿಜಯನಗರ ಸಾಮ್ರಾಜ್ಯದ ನಾಣ್ಯಗಳ ಮುಖ್ಯ ಲೋಹ ಯಾವುದು? ಆಪ್ಷನ್ ಎ ತಾಮ್ರ, ಆಪ್ಷನ್ ಬಿ ಬೆಳ್ಳಿ, ಆಪ್ಷನ್ ಸಿ ಚಿನ್ನ, ಆಪ್ಷನ್ ಡಿ ಸೀಸ. ಇದು SSC 2018ರಲ್ಲಿ ಈ ಒಂದು ಪ್ರಶ್ನೆ ಬಂದಿತ್ತು ಸ್ನೇಹಿತರೆ. ಇದರ ಸರಿಯಾದ ಉತ್ತರ ಚಿನ್ನ. ವಿಜಯನಗರ ಸಾಮ್ರಾಜ್ಯದ ನಾಣ್ಯಗಳನ್ನು ಮುಖ್ಯವಾಗಿ ಚಿನ್ನದಲ್ಲೇ ಅಚ್ಚು ಮಾಡಲಾಗುತ್ತಿತ್ತು ಸ್ನೇಹಿತರೆ. ಚಿನ್ನದಲ್ಲೇ ಈ ನಾಣ್ಯಗಳನ್ನು ಅಚ್ಚು ಮಾಡುತ್ತಿದ್ದರು ಸ್ನೇಹಿತರೆ. ವಿಜಯನಗರ ಸಾಮ್ರಾಜ್ಯದಲ್ಲಿರುವಂತಹ ನಾಣ್ಯಗಳು ಯಾವುದಂದರೆ ವರಾಹ, ಪೊನ್, ಪಗೋಡ. ವಿಜಯನಗರ ಸಾಮ್ರಾಜ್ಯದ ನಾಣ್ಯಗಳು ಯಾವುದಂದರೆ ವರಾಹ, ಪೊನ್ ಮತ್ತು ಪಗೋಡ. ಇವುಗಳನ್ನು ಚಿನ್ನದಲ್ಲೇ ಅಚ್ಚಾಕುತ್ತಿದ್ದರು ಸ್ನೇಹಿತರೆ. ಈ ನಾಣ್ಯಗಳನ್ನು ಚಿನ್ನದಲ್ಲೇ ಮಾಡ್ತಾಯಿದ್ರು ಸ್ನೇಹಿತರೆ. ಈ ಚಿನ್ನದ ನಾಣ್ಯಗಳ ಮೇಲೆ ವರಾಹ ರಾಜ್ಯ ಚಿಹ್ನೆ ಇತ್ತು. ಅದರಲ್ಲಿ ಭಾಷೆಯನ್ನು ಕೆತ್ತಾಯಿದ್ರು, ಅದರಲ್ಲಿ ಬಿರುದುಗಳನ್ನು ಕೆತ್ತಾಯಿದ್ರು ಸ್ನೇಹಿತರೆ. ಓಕೆ ಸ್ನೇಹಿತರೆ, ಇಷ್ಟು ನಾವು ವಿಜಯನಗರ ಸಾಮ್ರಾಜ್ಯದ ಕೆಲವು ಪ್ರಶ್ನೆಗಳನ್ನು ಚರ್ಚಿಸಿದ್ವಿ. ನಮ್ಮ ಈ ತರಗತಿಯನ್ನು ಇಷ್ಟವಾದಲ್ಲಿ ಸ್ನೇಹಿತರೆ ಈ ನನ್ನ ಸ್ಟಡಿ ವಿತ್ ಶಂಕರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದ್ರ ಮೂಲಕ ಈ ಚಾನಲ್ಗೆ ಬೆಂಬಲವನ್ನು ಕೊಟ್ಟು ಸಪೋರ್ಟ್ ಮಾಡಿ ಅಂತ ಹೇಳಿ ಇಲ್ಲಿಗೆ ಈ ಅಧ್ಯಾಯವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ ಸ್ನೇಹಿತರೆ. ಧನ್ಯವಾದಗಳು.